Hello guys, welcome to my new vlog number 2. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಅವನಿ ರೋಡ್. ಸೊ ಯಾಕೆ? ಯಾಕಂದರೆ ಇವತ್ತು ಏನೋ ಒಂದು ಕೆಲಸಕ್ಕೆ ಸಮ್ ಪರ್ಚೇಸಸ್ ಇದೆ. ಸೊ ಅವೆನ್ಯೂ ರೋಡಲ್ಲಿ ಸಿಗೋ ಐಟಮ್ ಬೇರೆ ಕಡೆ ಸಿಗೋದಿಲ್ಲ. ಸೊ ಅದಕ್ಕೆ ಅವೆನ್ಯೂ ರೋಡ್ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾವು ಹೋಗ್ತಾ ಇದ್ದೀವಿ ಕೂಡ. ಸೊ ಫಸ್ಟ್ಲಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಬನ್ನಿ ಹೋಗೋಣ. ಅವೆನ್ಯೂ ರೋಡ್ಗೆ ಹೋಗ್ಬಿಟ್ಟು ಹೆಂಗಿರುತ್ತೆ, ಎಷ್ಟು ರಶ್ ಇರುತ್ತೆ ಅಂತ ಕೂಡ ಇವತ್ತು ನನಗೆ ಕ್ಲೂ ಇಲ್ಲ, ಬಿಕಾಸ್ ಇವತ್ತು ಹಬ್ಬದ ದಿನ ಬೇರೆ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ. ಲೆಟ್ಸ್ ಗೋ. ಸೊ ಇವತ್ತು ಫುಲ್ಲು ರೋಡೆಲ್ಲ ಖಾಲಿ ಇದೆ. ಐ ಹೋಪ್ ಅವೆನ್ಯೂ ರೋಡು ಖಾಲಿ ಇರುತ್ತೆ ಅಂತ ಅನ್ಕೊಂಡಿದ್ದೀವಿ, ಬಿಕಾಸ್ ನಾರ್ಮಲ್ ಡೇಸಲ್ಲಿ ಗಾಡಿ ಓಡಿಸೋದನ್ನು ತುಂಬ ಕಷ್ಟ ಅವೆನ್ಯೂ ರೋಡಲ್ಲಿ. ಸೊ ಇವತ್ತು ಹೆಂಗಿದೆ ಅಂತಲೂ ಕೂಡ ಗೊತ್ತಿಲ್ಲ. ಬನ್ನಿ ನೋಡೋಣ. ಹೋಗ್ಬಿಟ್ಟು ಅಲ್ಲಿ ಹೋದ ನಂತರನೇ ಗೊತ್ತಾಗೋದು ಹೇಗಿದೆ ಅಂತ. So we came to drink coffee. ನನ್ನ ಮಗಳು ತುಂಬಾ ಶೈ ಆಗ್ತಿದ್ಲು ಹೋಟ್ಲಲ್ಲಿ ನೋಡಿ. ಸೊ ಹಾಯ್, ಅಂದರೆ ನೀವೆಲ್ಲರೂ ಬಿಗ್ ಬಾಸ್ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಬಿಗ್ ಬಾಸ್ ನೋಡೋರು, ಕನ್ನಡ ಬಿಗ್ ಬಾಸ್ ನೋಡೋರಲ್ಲ, ಯಾರಿಗೆ ವೋಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವೆಲ್ಲ? ಅಂದರೆ I will vote ಗಿಲ್ಲಿ. ನಾನಂತೂ ಗಿಲ್ಲಿನೇ. ಸೊ ನೀವು ಎಲ್ಲರೂ ಅಂದರೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲೂ ಹೇಳ್ಬೋದು. ಬಿಕಾಸ್ ನಾವು ಅಂದರೆ ನಾನು ಅಂದ್ಕೊಂಡೆ ಇವಾಗ ಅವೆನ್ಯೂ ರೋಡ್ ಹೋಗೋದಷ್ಟಕ್ಕೆ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅಷ್ಟೊಂದೇ ಮಾತಾಡೋಣ ಈ ಬಿಗ್ ಬಾಸ್ ಬಗ್ಗೆನೂ ಮಾತಾಡೋಣ ಅಂತ ಅಂದ್ಕೊಂಡೆ. ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಪ್ರಕಾರ ಗಿಲ್ಲಿ ಗಿಲ್ಲಿನೇ ವಿನ್ ಆಗಬೇಕು. ಬಿಕಾಸ್ ಫ್ರಮ್ ದ ಸ್ಟಾರ್ಟಿಂಗಿಂದ ಚೆನ್ನಾಗಿ ಆಡ್ತಾ ಇರೋದು ಗಿಲ್ಲಿ. ಯಾವುದೇ ಒಂದು ಅಂದರೆ ಒಂದು ಫನ್ ಆಗಿರ್ಬೋದು, ಸ್ಟಾರ್ಟಿಂಗಿಂದ ಇವಾಗ ತನಕ ಅವನು ನಮಗೆ ನಗಿಸ್ಕೊಂಡೇ ಬಂದಿದ್ದಾನೆ ಗಿಲ್ಲಿ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಬಾಯ್ ಅಂತ ಕೂಡ ನಮಗೆ ಅಂದರೆ ಫೀಲ್ ಆಯಿತು. ಆಟದಲ್ಲೂ ಇರ್ಬೋದು, ಒಂದು ಯಾವುದೇ ಒಂದು ವ್ಯಕ್ತಿತ್ವದಲ್ಲೂ ಇರ್ಬೋದು. ಇಸ್ ಸೊ ಯಾ ಇಸ್ ಅ ವೆರಿ ಗುಡ್ ಪರ್ಫಾರ್ಮರ್ ಅಂತ ಹೇಳ್ಬೋದು ಬಿಗ್ ಬಾಸ್ ಒಳಗಡೆ. ನೋಡೋಣ, ಅಂದರೆ ಇನ್ನು 2 ಡೇಸ್ ಇದೆ ಫಿನಾಲೆಗೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ಅಂದರೆ ಯಾರ್ಯಾರೆಲ್ಲ ಬಿಗ್ ಬಾಸ್ ನೋಡೋರು ಅವ್ರಿಗೂ ಫುಲ್ಲು ಎಕ್ಸೈಟ್ಮೆಂಟ್ ಆಗಿರ್ತೀರಾ ಅಂತ. ಅಶ್ವಿನಿ ವಿನ್ ಆಗಬಾರ್ದು. ಅಂದರೆ ಯಾರ ಬಗ್ಗೆ ಹೇಳೋಕ್ಕಾಗೋದಿಲ್ಲ ಯಾರು ವಿನ್ ಆಗ್ತಾರೆ. ಅಶ್ವಿನಿ ವಿನ್ ಆಗ್ಬೋದು. ಈವನ್ ಅಶ್ವಿನಿ ಇಸ್ ಆಲ್ಸೋ ವೆರಿ ಸ್ಟ್ರಾಂಗ್ ಪರ್ಸನ್, ಸ್ಟ್ರಾಂಗ್ ಕಂಟೆಂಟ್ ಪರ್ಸನ್ ಅಂತ ನೀವು ಹೇಳ್ಬೋದು. ಬಟ್ ಅಶ್ವಿನಿನ ಗಿಲ್ಲಿನ ಅಂತ ಬಂದರೆ ಐ ವೋಟ್ ಫಾರ್ ಗಿಲ್ಲಿ. ಸರಿ, ಇನ್ನು ಮುಂದೆ ಹೋಗ್ತಾ ಇರೋಣ. ಸೊ ಅಂತ ಸಖತ್ ರಶ್ ಇದೆ. ಗಾಡಿ ಹೋಗೋದಕ್ಕೂ ಜಾಗ ಇಲ್ಲ. ಗಾಡಿ ಅಂದರೆ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್ಶು. ನೋಡೋಣ ಎಲ್ಲಿ ಪಾರ್ಕ್ ಮಾಡೋದು ಗೊತ್ತಿಲ್ಲ, ಇನ್ನೂ ಐಡಿಯಾ ಇಲ್ಲ. ನೋಡಿ, ನೀವೇ ನೋಡ್ಬೋದು, ಫುಲ್ ಪಾರ್ಕಿಂಗ್ ಇದೆ. ಅಂದರೆ ಪಾರ್ಕಿಂಗ್ ಫುಲ್ ಆಗಿದೆ. ಹಿಮಾಂಶಿ ಎಲ್ಲಿ ಬಂದಿದ್ದೀವಿ? ಬೈ ದಿಸ್ ಮಸಾಲಾ ಐಟಮ್ಸ್. ಹೋಲ್ಸೇಲಲ್ಲಿ ಮಸಾಲ ಐಟಮ್ ಆಗಿರ್ಬೋದು, ಅಂದರೆ ಬೇರೆ ಏನೋ ಐಟಮ್ ಆಗಿರ್ಬೋದು. ಸೊ ನೀವು ಅದಕ್ಕೆ ನೀವು ಏನೋ ಸರ್ಚ್ ಮಾಡ್ತಾ ಇದ್ರೆ ಬ್ಯಾಂಗ್ಳೂರ್ KR ಮಾರ್ಕೆಟ್, ವೆರಿ ಬಿಗ್ ಮಾರ್ಕೆಟ್. ಬಂದು ನೀವು ಏನು ಬೇಕಾದ್ರೆ ನೋಡಿ, ಹಣ್ಣು ಎಲ್ಲ ಸಿಗೋದಿಲ್ಲ. ಸೊ ಒಂಥರ ಬಂದು ನೋಡಿ. ಫೈನಲಿ ಡನ್ ವಿತ್ ದ ಪರ್ಚೇಸ್.
ಪರ್ಚೇಸಿಗೆ ಅರೌಂಡ್ 1 hour 1.5 hour ಆಗೋಗ್ಬಿಟ್ಟಿದೆ. ಸೊ ನೀವು ಓಕೆ. ಸೊ ಇನ್ನೂ ಎರಡು ಐಟಮ್ ಅದು ಪರ್ಚೇಸ್ ಮಾಡಿಬಿಟ್ಟು ಸೊ ಇವತ್ತು ಅಂಗಡಿಗಳು ಫುಲ್ಲು ಕ್ಲೋಸು. ಸೊ ನೀವು ನೋಡ್ಬೋದು ನೋಡಿ ಎಲ್ಲ ಕ್ಲೋಸ್ ಇದೆ, ಎಲ್ಲ ಆಲ್ಮೋಸ್ಟ್ ಕ್ಲೋಸು. ನಾವು ನೋಡಿಟ್ಟಿರೋ ಅಂಗಡಿ ಎಲ್ಲ ಯಾವುದೂ ಇಲ್ಲ. ಸೊ ಅದಕ್ಕೆ ನಾವು ನಾಳೆ ಪ್ಲ್ಯಾನ್ ಮಾಡ್ತಿದ್ವಿ. ಶಾಪಿಂಗ್ ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಬಟ್ಟೆ ಗಿಟ್ಟೆ ಅಂತ ಇಲ್ಲ, ನಾವು ಇವಾಗ ಏನೋ ಒಂದು ನ್ಯೂಲಿ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಸೊ ಅದಕ್ಕೋಸ್ಕರ ಏನೇನೋ ಐಟಮ್ಗಳು ತಗೋಬೇಕಾಗಿತ್ತು. ಸೊ ತಗೊಂಡಾಗಿದೆ, ಅಂದರೆ ಫುಲ್ಲಾಗಿ ತಗೊಳಕ್ಕಾಗಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಅಂಗಡಿ ಎಲ್ಲ ಕ್ಲೋಸ್ ಆಗಿತ್ತು. ಸಂಕ್ರಾಂತಿ ಹಬ್ಬ ಅಲ್ವಾ, ಸೊ ಕ್ಲೋಸ್ ಆಗಿತ್ತು. ಸೊ ಏನೇನು ಸಿಕ್ತು ಅದೆಲ್ಲ ತಗೊಂಡ್ರಿ. ಇನ್ನೂ ಒಂದು ಸ್ವಲ್ಪ ಇದೆ ತಗೊಳ್ಳೋದು, ಅದು ನಾಳೆ ಮತ್ತು ನಾಳಿದ್ದು ನಾವು ಪರ್ಚೇಸ್ ಮಾಡೋಣ ಅಂತ ಇದ್ದೀವಿ. ಇವತ್ತು ಪರ್ಚೇಸಿಗಿಂತ ಜಾಸ್ತಿ ತಿನ್ನೋದೇ ಆಗೋಗ್ಬಿಟ್ಟಿದೆ ನಮ್ಮದು. ಅಲ್ಲಿ ಇಲ್ಲಿ ನಿಂತ್ಕೊಂಡು ಬೇಲ್ಪುರಿ, ಕಾಫಿ ಅದು ಇದು ಅಂತ. ಬಟ್ ಚೆನ್ನಾಗಿತ್ತು ಇವತ್ತಿನ ದಿನ. ಇಟ್ ವಾಸ್ ಫನ್, ಸಖತ್ತಾಗಿತ್ತು ಇವತ್ತು. ಜಾಸ್ತಿ ಟ್ರಾಫಿಕ್ಕು ಇರಲಿಲ್ಲ. ಅವೆನ್ಯೂ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು, ಬಟ್ ನಾಟ್ ಲೈಕ್ ಯೂಶುವಲ್ ಡೇಸ್. ಸೊ ಯೂಶುವಲ್ ಆಗಿ ತುಂಬ ಟ್ರಾಫಿಕ್ ಇರುತ್ತೆ, ಗಾಡಿ ಹೋಗೋದಕ್ಕೆ ಜಾಗನೇ ಇರಲ್ಲ. ಬಟ್ ಓಕೆ, ಈ ಸರಿ ಏನು ಅಷ್ಟೊಂದು ಏನು ಇರಲಿಲ್ಲ. ಸೊ ನಿಮಗೆ ಇಮಾನ್ಶಿ, ನಿಮ್ಗೇನ ಹೇಳ್ಬೇಕಾಯ್ತು ಅಂತ ಹೇಳಿ? ಇಲ್ಲ, ಏನು ಹೇಳ್ಬೇಕು ಅಂತ ಅನಿಸ್ತಾ ಇಲ್ಲ. ಈಸ್ ಲಿಟ್ರಲಿ ಟಯರ್ಡ್. ಸೊ ಅದಕ್ಕೆ ಅವಳು ಮಾತಾಡೋಕೆ ಆಗ್ತಾ ಇಲ್ಲ. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಮಾತಾಡೋಣ. ಬಾಯ್. ಸೊ ಇವತ್ತು ಒಳ್ಳೆ ದಿವಸ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದನ್ನ ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ. ಸೊ ದರ್ಶನ ಮುಗಿತು. ಸೊ ಪ್ರಸಾದನೂ ತಿಂದಿದ್ದೀವಿ. ಸೊ ಮನೆಗೆ ಹೋಗೋಣ ಬನ್ನಿ. ಸೊ ಫೈನಲಿ ರೀಚ್ಡ್ ಹೋಮ್. ಸೊ ಇವಾಗ ಜಸ್ಟ್ ಬಂದ್ರಿ, ಒಂದು 5 ನಿಮಿಷ ಆಯಿತು. ತುಂಬ ಟಯರ್ಡ್ ಆಗ್ತಿದೆ ಆ್ಯಕ್ಚುಲಿ. ಸೊ ಈ ವಿಡಿಯೋ ಇಷ್ಟಕ್ಕೆ ಮುಗಿಯುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನಾವು ಹೊಸಬ್ರು ಈ ಯೂಟ್ಯೂಬ್ಗೆ, ಸೊ ಸಬ್ಸ್ಕ್ರಿಪ್ಷನ್ ತುಂಬ ಮುಖ್ಯ ಇದೆ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಓಕೆ, ಬಾಯ್ ಗಾಯ್ಸ್.